ನಮಸ್ಕಾರ ವೀಕ್ಷಕರೇ, ಸುಲಭ ಗಣಿತ ಚಾನೆಲ್ಗೆ ಸ್ವಾಗತ. ಇಂದು ನಾನು 9ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ 6 ರಚನೆಗಳು, ಅದರಲ್ಲಿ ಅಭ್ಯಾಸ 6.1ರಲ್ಲಿ ಪ್ರಶ್ನೆ ಸಂಖ್ಯೆ 4ರಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ನೋಡಿ, ಇನ್ನೇನು ಹೇಳ್ತಾ ಇದ್ದಾನೆ, ಕೆಳಗಿನ ಕೋನಮಾಪಕಗಳನ್ನು ರಚಿಸಿ ಅವುಗಳ ಕೋನಮಾಪಕ ಸಹಾಯದಿಂದ ಅಳೆದು ಪರಿಶೀಲಿಸಿರಿ ಅಂತ ಹೇಳ್ತಾ ಇದ್ದಾನೆ. ಮೊದಲನೇದಾಗಿ 75 ಡಿಗ್ರಿಯನ್ನು ನಾವು ರಚನೆಯನ್ನು ಮಾಡೋಣ. ಹೌದಾ, 75 ಡಿಗ್ರಿ ರಚನೆ ಮಾಡುವುದಕ್ಕಿಂತ ಮುಂಚಿತವಾಗಿ ಮೊದಲನೇದಾಗಿ 15ರ ಅಪವರ್ತನಗಳು ನಾವು ನೆನಪಿಟ್ಕೊಳ್ಬೇಕು. 15, 30, 45, 60, 75, 90, 105, 120, 135 ಮತ್ತು 150 ಈ ಅಪವರ್ತನಗಳನ್ನು, ಅಂದರೆ 15ರ ಅಪವರ್ತ್ಯಗಳು ನಾವು ನೆನಪಿನಲ್ಲಿ ಇಟ್ಟುಕೊಂಡಾಗ, ಇವು ಅಪವರ್ತನಗಳು ನೆನಪಿನಲ್ಲಿ ಇಟ್ಟುಕೊಂಡಾಗ ನಮಗೆ ಈ ಕೊಟ್ಟಿರ್ತಕ್ಕಂತಹ ಕೋನಗಳನ್ನು ರಚನೆ ಮಾಡಲಿಕ್ಕೆ ತುಂಬ ಸಹಾಯ ಆಗುತ್ತೆ, ಸುಲಭವಾಗುತ್ತೆ. ಹೌದಾ, ಮೊದಲನೇದಾಗಿ ನಾನು ಏನು ಮಾಡ್ಕೊಳ್ತೀನಿ ಅಂದರೆ, ಒಂದು ರೇಖಾಖಂಡವನ್ನು ಎಳೆದುಕೊಳ್ತೀನಿ. ಆ ರೇಖಾಖಂಡಕ್ಕೆ ನಾನು ಏನಪ್ಪ ಅಂತಂದರೆ ಎ ಮತ್ತು ಬಿ ಅನ್ನುವಂಥ ಹೆಸರುಗಳನ್ನು ಕೊಡ್ತೀನಿ. ಒಂದು ಬಿಂದುವನ್ನು ಎ, ಮತ್ತೊಂದು ಬಿಂದುವನ್ನು ಬಿ. ಹೌದಾ, ಇವಾಗ ಎರಡನೇ ಒಂದು ಹಂತದಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಕೋನ ಎ ಒಂದು ಮಧ್ಯಬಿಂದುವನ್ನಾಗಿ ಇಟ್ಟುಕೊಂಡು, ಒಂದು ಕಂಸವನ್ನು ಎಳ್ಕೊಳ್ತೀನಿ ಈ ರೀತಿಯಾಗಿ. ಆ ಕಂಸ ಏನಪ್ಪ ಅಂದರೆ ಎ ಬಿ ಬಿಂದುವಿನ ಮೇಲೆ ಪಿ ಒಂದು ಬಿಂದುವಿನಲ್ಲಿ ಸಂಧಿಸ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಹೌದಾ, ಸೊ ಇವಾಗ ಪಿ ಬಿಂದುವನ್ನು ಮಧ್ಯಬಿಂದುವನ್ನು ಇಟ್ಟುಕೊಂಡು ಒಂದು ಕೋನವನ್ನು ಎಳ್ಕೊಳ್ತೀನಿ. ಅದೇ ರೀತಿಯಾಗಿ ಇದಕ್ಕೆ ಕ್ಯೂ ಅಂತ ಹೆಸರು ಕೊಡ್ತೀನಿ, ಇದಕ್ಕೆ ಆರ್ ಅಂತ ಹೆಸರು ಕೊಡ್ತೀನಿ. ಹೌದಾ, ಇದು ಒಂದು ಪಿ ಬಿಂದುವಿನಲ್ಲಿ ಸಂಧಿಸಲಿ, ಮತ್ತು ಇದು ಪಿ ಆಯ್ತಲ್ಲ, ಇದು ಕ್ಯೂ ಮತ್ತು ಇದು ಆರ್ ಬಿಂದುವಿನಲ್ಲಿ. ನೋಡಿ, ನಮಗೆ 75 ಡಿಗ್ರಿ ಬೇಕಾಗಿದೆ. ಎರಡು ಎಲ್ಲಿ ಬರ್ತಾವೆ ಅಂತಂದರೆ 60 ಮತ್ತು 90 ಡಿಗ್ರಿಗಳ ಮಧ್ಯದಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ನಾನು ಮೊದಲನೇದಾಗಿ ಏನು ಮಾಡ್ಕೊಳ್ತೀನಿ ಅಂದರೆ, 60 ಡಿಗ್ರಿಯ ಮೇಲೆ ಒಂದು ಕಂಸ ಮತ್ತು 120 ಡಿಗ್ರಿಯ ಮೇಲೆ ಒಂದು ಕಂಸವನ್ನು ಎಳ್ಕೊಂಡು ಮೊದಲನೇದಾಗಿ ನಾನು 90 ಡಿಗ್ರಿಯನ್ನು ರಚನೆಯನ್ನು ಮಾಡ್ಕೊಳ್ತೀನಿ. ಹೌದಾ, ಸೊ ಇಲ್ಲಿಗೆ ಏನಾಯಿತು ಅಂದರೆ ಒಂದು 90 ಡಿಗ್ರಿಯ ರಚನೆ ಆಯಿತು. ಇದನ್ನು ಎಸ್ ಅಂತ ಇಟ್ಕೊಳ್ಳಿ. ಇವಾಗ ಇಲ್ಲಿ 90 ಡಿಗ್ರಿ ರಚನೆ ಆದ ನಂತರ 90 ಮತ್ತು 60 ಡಿಗ್ರಿಗಳನ್ನು ಇಟ್ಟುಕೊಂಡು ನಾವು ಒಂದು ಕೋನಾರ್ಧಕವನ್ನು ರಚನೆಯನ್ನು ಮಾಡಬೇಕು. 90 ಮತ್ತು 60 ಡಿಗ್ರಿ. ಹೌದಾ, ಸೊ ಇದು 90 ಡಿಗ್ರಿ ಇದೆ. 90 ಡಿಗ್ರಿಯ ಮೇಲೆ ಒಂದು ಕೋನಾರ್ಧಕ, ಒಂದು ಕಂಸವನ್ನು ಎಳ್ಕೊಳ್ತೀನಿ. ಮತ್ತು ಇದು 60 ಡಿಗ್ರಿ ಇದೆ. ಸೊ 60 ಡಿಗ್ರಿಯ ಮೇಲೆ ಇಟ್ಟು ಒಂದು ಕಂಸವನ್ನು ಎಳ್ಕೊಂಡು ಆ ಎರಡೂ ಬಿಂದುಗಳು ಏನಪ್ಪ ಅಂತಂದರೆ ಒಂದು ಬಿಂದುವಿನಲ್ಲಿ ಸಂಧಿಸ್ತಾ ಇವೆ. ಆ ಬಿಂದುವಿಗೆ ನಾನು ಹೆಸರೇನಂತ ಕೊಡ್ತೀನಿ ಅಂದರೆ ಟಿ ಅಂತ ಕೊಡ್ತೀನಿ. ಸೊ ಹಾಗಾಗಿ ಇಲ್ಲಿ ನಮಗೆ ಬಂದಿರತಕ್ಕಂತಹ ಕೋನ ಇದು ಎಷ್ಟು ಅಂತಂದರೆ 75 ಡಿಗ್ರಿ ಅಂತ ಹೇಳಬಹುದು. ನಮಗೆ 75 ಡಿಗ್ರಿ ಬೇಕಾದರೆ ಮೊದಲು 60 ಡಿಗ್ರಿಯ ಮೇಲೆ ಮತ್ತು 90 ಡಿಗ್ರಿಯ ಒಂದು ಮಧ್ಯಬಿಂದುವನ್ನಾಗಿಟ್ಟುಕೊಂಡು ಒಂದು ಕೋನಾರ್ಧಕವನ್ನು ರಚನೆಯನ್ನು ಮಾಡಬೇಕು. ಆವಾಗ ನಮಗೆ 75 ಡಿಗ್ರಿ ಬರುತ್ತದೆ. ಸೊ ಇಲ್ಲಿ ಕೋನ ಮಾಪಕದಿಂದ ಅಳೆಯಿರಿ ಅಂತ ಹೇಳ್ತಾ ಇದ್ದಾರೆ. ನೀವು ಬೇಕಾದರೆ ಕೋನ ಮಾಪಕದಿಂದ ಅಳೆದು ನೋಡಿ. ಇಲ್ಲಿ ನೋಡಿ, ಎಕ್ಸಾಕ್ಟ್ಲಿ ಇದು 75 ಡಿಗ್ರಿ ಇರುತ್ತದೆ. ಇಲ್ಲಿ ಬೇಕಾದರೆ ನೀವು ನೋಡಬಹುದು. ಇಲ್ಲೇನಾಗಿದೆ ಅಂತಂದರೆ ನೋಡಿ, 70ಕ್ಕಿಂತ ಹೆಚ್ಚು 80ಕ್ಕಿಂತ ಕಡಿಮೆ ಆಗಿದೆ, ಎರಡರ ಮಧ್ಯದಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಇದು 75 ಡಿಗ್ರಿ ಬಂತು ಅಂತ ಹೇಳಬಹುದು. ಇನ್ನು ಎರಡನೇದಾಗಿ 105 ಡಿಗ್ರಿ ಇದೆ. ಸೊ 105 ಡಿಗ್ರಿಯನ್ನು ಹೇಗೆ ರಚನೆ ಮಾಡಬೇಕು ಅನ್ನುವಂಥದ್ದು ಗಮನಿಸಿ. ಇಲ್ಲಿ ನಾನು ಇದಕ್ಕೆ ನೋಡಿ, 105 ಮತ್ತು 75ಕ್ಕೆ ಇರುವಂಥ ಒಂದು ಸಾಮಾನ್ಯ ವ್ಯತ್ಯಾಸ ಏನಪ್ಪ ಅಂತಂದರೆ, ಇಲ್ಲೇ ನಾನು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಏನಾಗಿದೆ, 105 ಎಲ್ಲಿ ಬರ್ತಾಯಿದೆ, 90 ಮತ್ತು 120ರ ಮಧ್ಯದಲ್ಲಿ ಬರ್ತಾಯಿದೆ. 90 ಮತ್ತು 120ರ ಮಧ್ಯದಲ್ಲಿ ಅಂದರೆ ಇಲ್ಲಿ ನಾನು 60ರ ಬದಲಾಗಿ 120 ಮತ್ತು 90ರ ಮೇಲೆ ಇಟ್ಕೊಂಡು ಕೋನಾರ್ಧಕವನ್ನು ರಚಿಸಿದಾಗ ನನಗೆ 105 ಡಿಗ್ರಿ ಬರುತ್ತದೆ. ಸೊ ಇಲ್ಲಿ ನಾನು ಇದಕ್ಕೆ ಬಿಂದು ಪಿ ಅಂತ ಇಟ್ಕೊಳ್ತೀನಿ, ಇದಕ್ಕೆ ಬಿಂದು ಕ್ಯೂ ಅಂತ ಇಟ್ಕೊಳ್ತೀನಿ. ಇವಾಗ ಪಿ ಒಂದು ಬಿಂದು ಮಧ್ಯಬಿಂದುವನ್ನಾಗಿಟ್ಟುಕೊಂಡು ಒಂದು ಕಂಸವನ್ನು ಎಳ್ಕೊಳ್ತೀನಿ. ಆ ಒಂದು ಕಂಸ ಇಲ್ಲಿ ಎ ಅನ್ನುವಂಥ ಒಂದು ಬಿಂದುವಿನಲ್ಲಿ ಸಂಧಿಸಲಿ. ಹೌದಾ, ಇವಾಗ ಎ ಬಿಂದುವನ್ನು ಮಧ್ಯಬಿಂದುವನ್ನಾಗಿಟ್ಟುಕೊಂಡು ಒಂದು ಕಂಸವನ್ನು ಎಳಿತೀನಿ. ಮತ್ತು ಇದನ್ನು ಬಿ ಅಂತ ಇಟ್ಟುಕೊಳ್ತೀನಿ. ಬಿ ಬಿಂದುವನ್ನಾಗಿಟ್ಟುಕೊಂಡು ಇದನ್ನು 120 ಡಿಗ್ರಿ ಅಂತ ನೋಡಿ, ಇದು ಬರ್ತಾಯಿದೆ ಬಿ, ಇದು ಬಿಂದು ಸಿ ಅಂತ. ಇವಾಗ ನಾನು ಮೊದಲನೇದು ಮತ್ತೆ 90 ಡಿಗ್ರಿಯನ್ನು ಬೆಳೆಸ್ಕೊಳ್ತೀನಿ. ಬಿ ಬಿಂದು ಮಧ್ಯಬಿಂದುವನ್ನಾಗಿಟ್ಕೊಂಡು ಒಂದು ಕಂಸ, ಸಿ ಬಿಂದುವನ್ನಾಗಿಟ್ಕೊಂಡು ಒಂದು ಕಂಸವನ್ನು ಎಳ್ಕೊಂಡು ಇವಾಗ ಮೊದಲನೇದಾಗಿ ನಾನು 90 ಡಿಗ್ರಿಯನ್ನು ರಚನೆ ಮಾಡಿಕೊಳ್ತಾ ಇದ್ದೀನಿ, ನೋಡಬಹುದು. ಈ 90 ಡಿಗ್ರಿ ಇದು ಬಿಂದು ನಾನು ಡಿ ಅಂತ ಬಿಟ್ಕೊಡ್ತೀನಿ ನೋಡಿ. ಸೊ ಇವಾಗ ನನಗೆ ಬೇಕಾಗಿರ್ತಕ್ಕಂಥದ್ದು 105 ಡಿಗ್ರಿ. 105 ಡಿಗ್ರಿ 90 ಮತ್ತು 120ರ ಮಧ್ಯದಲ್ಲಿ ಬರ್ತಾಯಿದೆ. ಸೊ ಹಾಗಾಗಿ 90 ಡಿಗ್ರಿಯ ಇಂದ ಒಂದು ಕಂಸ
120 ಡಿಗ್ರಿಯಿಂದ ಒಂದು ಕಂಸ. ಯಾವಾಗಲೂ ನಾವು ಕಂಸಗಳನ್ನು ಎಳಿಬೇಕಾದ್ರೆ ಒಂದು ಅಂಶ ಗಮನಿಸಿಕೊಳ್ಳಿ, ಪ್ರಾರಂಭದಲ್ಲಿ ನೀವು ತೆಗೆದುಕೊಂಡಂತಹ ಒಂದು ಕಂಸ ಕೊನೆಯವರೆಗೂ ಮುಗಿಯುವವರೆಗೂ ಇದಕ್ಕೆ ನಾವು ಬದಲಾವಣೆ ಮಾಡುವ ಹಾಗಿಲ್ಲ. ಒಂದು ವೇಳೆ ನಾವು ಬದಲಾವಣೆ ಮಾಡಿದ್ದೇ ಆದರೆ ಈ ಕೋನ ಅಂದರೆ ಕೈವಾರ ಬದಲಾವಣೆ ಮಾಡಿದರೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಕೋನ ಸಿಗೋದಿಲ್ಲ. ಸೊ ಹಾಗಾಗಿ ಕೋನಗಳ ಬದಲಾವಣೆ ಮಾಡಬಾರ್ದು. ಸೊ ಹಾಗಾಗಿ ಇಲ್ಲಿ ನಮಗೆ ಇದು ನಾನು ಬಿಂದುವನ್ನು ಇ ಅಂತ ತೆಗೆದುಕೊಳ್ತೀನಿ. ಸೊ ಹಾಗಾಗಿ ಇದು ನಮಗೆ ಬಂದಿರುವಂಥದ್ದು 105 ಡಿಗ್ರಿ ಅಂತ ಹೇಳ್ಬೋದು. ನಿಮಗೆ ಬೇಕಾದರೆ ನೀವು ಏನು ಮಾಡ್ಬೋದು ಅಂತಂದರೆ ಕೋನ ಮಾಪಕದ ಸಹಾಯದಿಂದ ಬೇಕಾದರೆ ಅಳತೆಯನ್ನು ಮಾಡಿಕೊಳ್ಳಿ. ಇಲ್ಲಿ ನೋಡಿ 100 ಮತ್ತು 110 ಡಿಗ್ರಿ ಮಧ್ಯದಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಇದು ಒಂದು 105 ಡಿಗ್ರಿ ಅಂತ ಹೇಳಬಹುದು. ಇನ್ನು ಅದೇ ರೀತಿಯಾಗಿ 135 ಡಿಗ್ರಿಯನ್ನು ನಮಗೆ ರಚನೆ ಮಾಡಬೇಕಾಗಿದೆ. ಸೊ ಈ 135 ಡಿಗ್ರಿ ರಚನೆ ಮಾಡಬೇಕಾದ್ರೆ ನಮಗೆ 120 ಮತ್ತು 150 ಬೇಕು. ಸೊ ಇದಕ್ಕೆ ನಾನು ಒಂದು ಸುಲಭವಾಗಿ ಏನು ಮಾಡ್ತೀನಿ ಅಂದರೆ ಮೊದಲು 90 ಡಿಗ್ರಿಯನ್ನು ತೆಗೆದುಕೊಳ್ತೀನಿ. ಅದಾದ ನಂತರ ಮತ್ತೊಂದು 90 ಡಿಗ್ರಿ, ಮತ್ತೊಂದು ಸೈಡ್ 90 ಡಿಗ್ರಿ ಅದಲ್ಲ, ಅದಕ್ಕೆ ನಾನು ಒಂದು ಕೋನಾರ್ಧಕವನ್ನು ರಚನೆಯನ್ನು ಮಾಡ್ಕೊಳ್ತೀನಿ. ಹೌದಾ? ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ನಾನು ಒಂದು ಇಲ್ಲಿ ಇದು ರೇಖಾಖಂಡವನ್ನು ಹೇಳ್ಕೊಂಡು ಇದಕ್ಕೆ ಪಿ ಮತ್ತು ಕ್ಯೂ ಅನ್ನುವಂಥ ಹೆಸರುಗಳನ್ನು ಕೊಡ್ತೀನಿ. ಹೌದಾ? ಇವಾಗ ಮೊದಲನೇದಾಗಿ ಇಲ್ಲಿ ನಾನೇನು ಮಾಡ್ತೀನಿ ನೋಡಿ, ಪಿ ಬಿಂದುವಿನಿಂದ ಒಂದು ಕೋನಾರ್ಧಕ ಅಂದರೆ ಕಂಸವನ್ನು ಹೇಳ್ಕೊಳ್ತೀನಿ. ಇದು ಒಂದು ಬಿಂದುವಿಗೆ ನಾನು ಎಕ್ಸ್ ಅಂತ ಹೆಸರು ಕೊಡ್ತೀನಿ. ಎಕ್ಸ್. ಇವಾಗ ಎಕ್ಸ್ ಮಧ್ಯ ಬಿಂದುವನ್ನಾಗಿಟ್ಕೊಂಡು ಇದು ವಾಯ್ ಅಂತ ಭಾವಿಸ್ಕೊಳ್ಳಿ, ಇದು ಝಡ್ ಅಂತ ಭಾವಿಸ್ಕೊಳ್ಳಿ. ಇದು ವಾಯ್ ಆಯಿತು ಬಿಂದು, ಇದು ಝಡ್ ಅಂತ ಆಯಿತು. ಇವಾಗ ವಾಯ್ ಬಿಂದುವಿನ ಮಧ್ಯ ಬಿಂದುವನ್ನು ಇಟ್ಕೊಂಡು ಒಂದು ಕಂಸ, ಝಡ್ ಬಿಂದುವನ್ನು ಮಧ್ಯ ಬಿಂದುವನ್ನು ಇಟ್ಕೊಂಡು ಮತ್ತೊಂದು ಕಂಸವನ್ನು ಎಳೆದಾಗ ನನಗೆ ಇಲ್ಲಿ 90 ಡಿಗ್ರಿ ಸಿಗ್ತಾ ಇದೆ. ಹೌದಾ? ಇದು ನಾನು 90 ಡಿಗ್ರಿ ಒಂದು ಡಾಟೆಡ್ ಲೈನ್ಸ್ಗಳಿಂದ ರಚನೆಯನ್ನು ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಎ ಅಂತ ಹೆಸರು ಕೊಡ್ತೀನಿ. ಈಗ ನನಗೆ 90 ಡಿಗ್ರಿ ಬಂತು. ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಇದು ಪಿ ಕ್ಯೂ ರೇಖೆ ಏನಿದೆ ನೋಡಿ, ಇದನ್ನು ಈ ರೀತಿಯಾಗಿ ನಾನು ಎಕ್ಸ್ಟೆಂಡ್ ಮಾಡ್ತಾಯಿದ್ದೀನಿ. ನೀವು ಭಾವಿಸ್ಕೊಳ್ಳಿ, ಎಕ್ಸ್ಟೆಂಡ್ ಮಾಡಿದಾಗ ಇದೊಂದು 180 ಡಿಗ್ರಿಗೆ ಸಮ ಆಗುತ್ತದೆ. ಸೊ ಹಾಗಾಗಿ ಇವಾಗ ನಾನು ಇಲ್ಲೇನಿದೆ ನೋಡಿ, ಇದು ಮೆಜರ್ಮೆಂಟು, ಇದು ಬಂದಿರುವಂಥದ್ದು, ಇದಕ್ಕೆ ನಾನು ಈ ರೀತಿಯಾಗಿ ಹೇಳ್ಕೊಳ್ತೀನಿ. ಸೊ ಇಲ್ಲಿ ನೋಡಿ, ಇದು 60 ಡಿಗ್ರಿ, ಇದು 120 ಡಿಗ್ರಿ, ಇದು ಏನಪ್ಪ ಅಂತಂದರೆ 180 ಡಿಗ್ರಿ. ಹೌದಾ? ಸೊ ಇವಾಗ ನನಗೆ ಇಲ್ಲಿ 90 ಡಿಗ್ರಿ ಬಂದಿದೆ. ಇನ್ನು ನನಗೆ ಎಷ್ಟು ಬೇಕು ಅಂತಂದರೆ ನನಗೆ 135ರಲ್ಲಿ 90 ಡಿಗ್ರಿ ನಾನು ಮಾಡಿದ್ದೇನೆ. ಇನ್ನು ಎಷ್ಟು ಬೇಕು ಅಂದರೆ 45 ಡಿಗ್ರಿ ಬೇಕು. ಇನ್ನು 45 ಡಿಗ್ರಿ ಬೇಕಾದರೆ ಸೊ ಇಲ್ಲಿ ಈ ಕಡೆ 90 ಆದರೆ ಈ ಕಡೆ ಕೂಡ 90 ಆಗ್ತಾ ಇದೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಈ ಕಡೆ ಇರುವಂತಹ 90 ಡಿಗ್ರಿಗೆ ಒಂದು ಕೋನಾರ್ಧಕವನ್ನು ರಚನೆಯನ್ನು ಮಾಡ್ತೀನಿ. ಕೋನಾರ್ಧಕ ರಚನೆ ಮಾಡಬೇಕಾದ್ರೆ ಸೊ ಇಲ್ಲಿ ನಾವು ಎಕ್ಸ್ ಎ ಅಂತ ತೆಗೆದುಕೊಂಡಿದ್ದಾನೆ, ಇಲ್ಲಿ ಬಿ ಅಂತ ತೆಗೆದುಕೊಳ್ಳಿ. ಸೊ ಇವಾಗ ಕೋನಾರ್ಧಕ ಬೇಕಾದರೆ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿಂದ ಎ ಮತ್ತು ಬಿಗೆ ಅಳತೆಯನ್ನು ಮಾಡಿಕೊಳ್ತೀನಿ. ನೋಡಿ, ಎನಿಂದ ಬಿಗೆ ಅಳತೆ ಮಾಡಿಕೊಂಡು ಈ ಕಡೆ ಒಂದು ಕಂಸ ಮತ್ತು ಈ ಕಡೆ ಒಂದು ಕಂಸವನ್ನು ಎಳೆದು ಆ ಎರಡೂ ಕಂಸಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇವೆ ನೋಡಿ. ಸೊ ಹಾಗಾಗಿ ಆ ಬಿಂದುವನ್ನು ನಾನು ಇಲ್ಲಿ ಸಿ ಅಂತ ಭಾವಿಸ್ಕೊಳ್ತೀನಿ, ಸಿ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ನಮಗೆ ಬಂದಿರುವಂತಹ ಕೋನ ಇದು 135 ಡಿಗ್ರಿ, ಸಾರಿ 135 ಡಿಗ್ರಿ, ಇದು 135 ಡಿಗ್ರಿ ಅಂತ ಹೇಳ್ಬೋದು. ನಿಮಗೆ ಬೇಕಾದರೆ ನೀವು ಇಲ್ಲಿ ಬೇಕಾದರೆ ನೀವು ಅಳತೆಯನ್ನು ಮಾಡಿಕೊಳ್ಬಹುದು. ಇಲ್ಲಿ ನೋಡಿ, ಇಲ್ಲಿ ನೋಡಿ 135 ಡಿಗ್ರಿ ಇದೆ. ಸೊ ಹಾಗಾಗಿ ಎಲ್ಲಿ ಬರ್ತಾ ಇದೆ ಅಂತಂದರೆ ಇಲ್ಲಿ ನೋಡಿ, ಲೈನ್ ಎಕ್ಸಾಕ್ಟ್ಲಿ ಲೈನ್ ಮೇಲೆ ಇದೆ. ಈ ಕಡೆ 130 ಮತ್ತು 140ರ ಮಧ್ಯದಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಇದು 135 ಡಿಗ್ರಿ ಅಂತ ಹೇಳಬಹುದು. ಸೊ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 4 ಮುಗಿತು. ಪ್ರಶ್ನೆ ಸಂಖ್ಯೆ 5 ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.